ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 7 ರಾಮೇಶ್ವರ ಜ್ಯೋತಿರ್ಲಿಂಗ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗೃಹಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವೇಶಾಯ ಮಹಾದೇವಾಯ ತೇ ನಮಃ. ತಮಿಳುನಾಡಿನ ದಕ್ಷಿಣದಲ್ಲಿ ರಾಮೇಶ್ವರಂ ದ್ವೀಪದಲ್ಲಿರುವ ಸುಪ್ರಸಿದ್ಧ ಶಿವದೇವಾಲಯ ರಾಮನಾಥಸ್ವಾಮಿ ಮಂದಿರ. ಶೈವ, ವೈಷ್ಣವ ಮತ್ತು ಸ್ಮಾರ್ತರಿಗೆ ಸಮಾನವಾಗಿರುವ ಪವಿತ್ರ ಕ್ಷೇತ್ರ ಇದಾಗಿದೆ. ಶ್ರೀ ಶಂಕರಾಚಾರ್ಯರು ಸೂಚಿಸಿದ್ದ ಪರಮ ಪವಿತ್ರ 4 ಧಾಮ್ಗಳಲ್ಲಿ ರಾಮೇಶ್ವರಂ ಒಂದಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಕ್ಕೆ ಮಹತ್ವದ ಸ್ಥಾನ ಇದೆ. ಇಲ್ಲಿರುವ ರಾಮನಾಥಸ್ವಾಮಿ ಶಿವಲಿಂಗವನ್ನು ಸ್ವಯಂ ಶ್ರೀರಾಮನೇ ಪ್ರತಿಷ್ಠಾಪಿಸಿ ಪೂಜಿಸಿದ್ದ ಎಂದು ಪುರಾಣಗಳು ಹೇಳುತ್ತವೆ. ರಾಮೇಶ್ವರಂನ ಪೂಜಾಮೂರ್ತಿಗೆ ರಾಮನಾಥಸ್ವಾಮಿ ಎಂದು ಹೆಸರು. ಗರ್ಭಗುಡಿಯಲ್ಲಿ 2 ಶಿವಲಿಂಗಗಳಿವೆ. ಇದರ ಹಿಂದೆ 2 ಪೌರಾಣಿಕ ಕಥೆಗಳಿವೆ. ಸ್ಕಾಂದಪುರಾಣ ಮತ್ತು ಶಿವಪುರಾಣ ಮುಂತಾದ ಗ್ರಂಥಗಳಲ್ಲಿ ರಾಮೇಶ್ವರ ಕಥಾವರ್ಣನೆ ಈ ರೀತಿ ಇದೆ. ಭಗವಾನ್ ವಿಷ್ಣುವು ರಾವಣನ ಮತ್ತು ಕುಂಭಕರ್ಣನ ಸಂಹಾರ ಮಾಡಲು ರಾಮಾವತಾರ ತಾಳಿದನು. ಅವನು ಪಿತೃ ಆಜ್ಞೆಯಂತೆ ವನವಾಸವನ್ನು ಕೈಗೊಂಡು ಪಂಚವಟಿಯಲ್ಲಿ ವಾಸ ಮಾಡಿಕೊಂಡಿರುವಾಗ ಲಂಕಾಧಿಪತಿ ರಾವಣನು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಭಗವತಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಲಂಕೆಗೆ ಒಯ್ದು ಅಶೋಕವನದಲ್ಲಿಟ್ಟನು. ರಾಮನು ವಾನರಾಧಿಪತಿಯಾದ ಸುಗ್ರೀವನ ಸ್ನೇಹ ಸಂಪಾದನೆಯನ್ನು ಮಾಡಿ 18 ಪದ್ಮ ವಾನರ ಸೈನ್ಯದೊಡನೆ ದಕ್ಷಿಣ ಸಮುದ್ರಕ್ಕೆ ಬಂದನು. ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಲಕ್ಷ್ಮಣ, ಹನುಮಂತ ವಾನರ ಸೇನಾ ಸಹಿತನಾಗಿ ದಕ್ಷಿಣ ತೀರದ ಸಮುದ್ರಕ್ಕೆ ಬಂದು ಗಂಧಮಾದನ ಪರ್ವತದಲ್ಲಿ ನಿಂತುಕೊಂಡನು. ಹನುಮಂತನು ಸಮುದ್ರವನ್ನು ಹಾರಿ ಲಂಕೆಯ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕಂಡುಬಂದು ಶ್ರೀರಾಮನಿಗೆ ಹೇಳಿದನು. ಶ್ರೀರಾಮನು ಸೀತೆಯನ್ನು ನೆನೆಸಿ ದುಃಖಿಸುವಾಗ ಗಂಟಲು ಒಣಗಿ ಬಹಳ ನೀರಡಿಕೆಯಾಯಿತು. ಸಮುದ್ರದ ಕ್ಷಾರ ನೀರನ್ನು ಶ್ರೀರಾಮನಿಗೆ ಹೇಗೆ ಕೊಡುವುದು ಎಂದು ವಾನರ ವೀರರು ಅಲ್ಲಲ್ಲಿ ಸುತ್ತಾಡಿ ಕೊನೆಗೆ ಸರೋವರದ ಸ್ವಾದ ಶೀತಲ ಜಲವನ್ನು ತೆಗೆದುಕೊಂಡು ಬಂದು ಶ್ರೀರಾಮನಿಗೆ ಕೊಟ್ಟರು. ಶ್ರೀರಾಮನು ನೀರನ್ನು ಪ್ರಾಶಾನ ಮಾಡಬೇಕು ಎನ್ನುವಾಗ ಜಲದಲ್ಲಿ ಶಿವನನ್ನು ಕಂಡು ತನ್ನ ನಿತ್ಯದ ಶಿವಪೂಜೆಯ ಸ್ಮರಣೆಯಾಯಿತು ರಾಮನಿಗೆ. ಶ್ರೀರಾಮನ ಮನದಿಂಗಿತವನ್ನು ಲಕ್ಷ್ಮಣನು ಅರಿತು ಹನುಮಂತನನ್ನು ಶಂಕರನ ದಿವ್ಯಲಿಂಗ ತರಲು ಕೈಲಾಸಕ್ಕೆ ಕಳುಹಿಸಿದನು. ಬಹಳ ಸಮಯವಾದರೂ ಹನುಮಂತನು ಬರದೇ ಇದ್ದಾಗ ಶ್ರೀರಾಮನು ಪೂಜಾ ಸಮಯ ಮುಗಿಯುವುದೆಂದು ಸಮುದ್ರದ ಮರಳಿನಿಂದ ಲಿಂಗವೊಂದನ್ನು ಮಾಡಿ ವಿಧಿಯುಕ್ತ ಲಿಂಗ ಪೂಜೆಯನ್ನು ಮಾಡಿ, ಹೇ ಶಂಕರನೇ, ರಾವಣನು ನಿನ್ನ ಭಕ್ತ. ಆದರೂ ನೀನು ಅವನಿಗೆ ಅಪಯಶವನ್ನು ಕೊಟ್ಟು ಲೋಕದ ಉದ್ಧಾರ ಮಾಡು. ನನಗೆ ಈ ಸಮುದ್ರವನ್ನು ದಾಟುವ ಶಕ್ತಿಯನ್ನು ಕೊಡು. ಅವನೊಂದಿಗೆ ಮಾಡುವ ಯುದ್ಧದಲ್ಲಿ ನನಗೆ ಜಯ ಕೊಡು. ಸೀತೆಯನ್ನು ಅವನ ಬಂಧನದಿಂದ ಬಿಡುಗಡೆಗೊಳಿಸು ಎಂದು ಅನನ್ಯ ರೀತಿಯಿಂದ ಪ್ರಾರ್ಥಿಸಿ ಪೂಜೆಯನ್ನು ಸಮಾಪ್ತಿಗೊಳಿಸಿದನು. ಅಷ್ಟರಲ್ಲಿ ಹನುಮಂತನು ಕೈಲಾಸದಿಂದ ಜ್ಯೋತಿರ್ಮಯ ಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದನು. ಪೂಜೆ ಸಮಾಪ್ತವಾದದ್ದನ್ನು ನೋಡಿ ಮನದಲ್ಲಿ ಕಳವಳಗೊಂಡನು. ಆಗ ಶ್ರೀರಾಮನು, ಹನುಮಂತನೇ, ಕಳವಳ ಪಡಬೇಡ. ನಾನು ಪೂಜಿಸಿದ ಲಿಂಗವನ್ನು ತೆಗೆದು ನೀನು ತಂದ ಲಿಂಗವನ್ನು ಆ ಸ್ಥಳದಲ್ಲಿ ಇಡು ಎಂದು ಹೇಳಿದನು. ಆಗ ಹನುಮಂತನು ಶ್ರೀರಾಮ ಪೂಜಿಸಿದ ಉಸುಕಿನ ಲಿಂಗವನ್ನು ತೆಗೆಯಲು ಎಷ್ಟು ಪ್ರಯತ್ನಪಟ್ಟರೂ ಅಲ್ಲಾಡಲಿಲ್ಲ. ಶ್ರೀರಾಮ ಪೂಜಿಸಿದ ದೃಢ ಭಕ್ತಿಯ ಲಿಂಗವೆಂದು ಅರಿವಾಗಿ ಶ್ರೀರಾಮನ ಮುಖವನ್ನು ನೋಡಿದನು. ಆಗ ಶ್ರೀರಾಮನು ಹನುಮಂತನ ಕೈಯಲ್ಲಿಯ ಲಿಂಗವನ್ನು ತೆಗೆದುಕೊಂಡು ಅಲ್ಲಿಯೇ ಸನಿಹ ಒಂದು ಸ್ವತಂತ್ರ ಸ್ಥಳದಲ್ಲಿ ಅದನ್ನು ಸ್ಥಾಪಿಸಿ ಪೂಜಿಸಿದನು. ರಾಮಂ ರಾವಣಾರಿಂ ತಂ ವಂದೇ ಶಿವಹಿತಂ ಸದಾ ತೀರೇ ಸಮುದ್ರಸ್ಯ ಚತೇನೈವ ಪ್ರತಿಷ್ಠಿತಮಹಂ ವಿಭುಂ.
ಶ್ರೀರಾಮನು ಸ್ಥಾಪಿಸಿದ ಉಸುಕಿನ ಲಿಂಗಕ್ಕೆ ರಾಮೇಶ್ವರ ಎಂದು, ಹನುಮಂತ ತಂದು ಸ್ಥಾಪಿಸಿದ್ದ ಲಿಂಗಕ್ಕೆ ಹನುಮದೀಶ್ವರ ಎಂದು ಕರೆಯುತ್ತಾರೆ. ಮೊದಲು ಹನುಮದೀಶ್ವರನ ಪೂಜೆ ದರ್ಶನವನ್ನು ಮಾಡಿ ಆಮೇಲೆ ಶ್ರೀರಾಮೇಶ್ವರನ ಪೂಜೆ ದರ್ಶನವನ್ನು ಮಾಡುವ ಪರಿಪಾಠ ಉಂಟು. ರಾಮಾಯಣದಲ್ಲಿ ಬಂದಿರುವ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ರಾವಣಾಸುರನನ್ನು ಸಂಹರಿಸಿದ ಮೇಲೆ ಸೀತಾ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ಸಮುದ್ರವನ್ನು ದಾಟಿ ಗಂಧಮಾದನ ಪರ್ವತಕ್ಕೆ ಬಂದನು. ಅಲ್ಲಿಯ ಮುನಿಗಳೆಲ್ಲ ಪುಲಸ್ತ್ಯ ಬ್ರಹ್ಮನ ಮಗನಾದ ರಾವಣಾಸುರನನ್ನು ವಧೆ ಮಾಡಿರುವುದರಿಂದ ರಾಮನಿಗೆ ಬ್ರಹ್ಮಹತ್ಯೆ ಪಾಪ ಸಂಭವಿಸಿದೆ, ಅದಕ್ಕೋಸ್ಕರ ಆ ಪಾಪ ಪರಿಹಾರಕ್ಕೆ ಈ ಪ್ರದೇಶದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕು ಎಂದು ಹೇಳಿದರು. ಆಗ ಶ್ರೀರಾಮನು ತನ್ನ ಪಾಪದಿಂದ ಮುಕ್ತಿ ಪಡೆಯಲು ಶ್ರೀ ಪುರೋಹಿತರ ಸಲಹೆಯಂತೆ ರಾಮನು ಇಲ್ಲಿ ಮಹಾದೇವನ ಪೂಜೆಯನ್ನು ನಡೆಸಿದ. ಪೂಜೆಗಾಗಿ ಕೈಲಾಸದಿಂದ ಶಿವನ ಆತ್ಮಲಿಂಗವನ್ನು ತರಲು ಶ್ರೀರಾಮನು ಹನುಮಂತನನ್ನು ಕಳುಹಿಸಿದ. ಆದರೆ ಕೈಲಾಸದಲ್ಲಿ ಮಹಾದೇವನು ಧ್ಯಾನ ಮಗ್ನನಾಗಿ ಕುಳಿತಿದ್ದ ಕಾರಣ ಹನುಮಂತ ಕಾದು ನಿಲ್ಲಬೇಕಾಯಿತು. ಇತ್ತ ಶ್ರೀರಾಮನ ಶಿವಪೂಜೆಗೆ ಮುಹೂರ್ತ ಕಳೆದು ಹೋಗುತ್ತಿತ್ತು. ಕೊನೆಗೆ ಸೀತಾಮಾತೆ ಮರಳಿನಲ್ಲಿ ಶಿವಲಿಂಗವನ್ನು ನಿರ್ಮಿಸಿದ್ದಳು. ಶ್ರೀರಾಮ ಅದನ್ನೇ ಪೂಜಿಸಿದ್ದ. ಇದೇ ಶಿವಲಿಂಗವನ್ನು ಇಂದು ನಾವು ದೇವಾಲಯದ ಗರ್ಭಗುಡಿಯಲ್ಲಿ ಕಾಣಬಹುದು. ಶ್ರೀರಾಮನ ಪೂಜೆ ಮುಗಿಯುವ ವೇಳೆಗೆ ಹನುಮಂತ ಕೈಲಾಸದಿಂದ ಶಿವಲಿಂಗವನ್ನು ತಂದಿದ್ದ. ತಾನು ತಂದ ಶಿವಲಿಂಗಕ್ಕೆ ಬದಲಾಗಿ ಬೇರೊಂದು ಲಿಂಗವನ್ನು ಪೂಜೆ ಮಾಡಲಾಗಿದೆ ಎಂದು ತಿಳಿದು ಅವನಿಗೆ ಕೋಪ ಬಂತು. ತನ್ನ ಪೂಜಾಲಿಂಗವನ್ನು ತೆಗೆದು ನೀನು ತಂದ ಲಿಂಗವನ್ನು ಅದರ ಜಾಗದಲ್ಲಿ ಇರಿಸು ಎಂದು ಶ್ರೀರಾಮನು ಹೇಳಿದ. ಹನುಮಂತ ಏನು ಮಾಡಿದರೂ ಮರಳಿನ ಲಿಂಗವನ್ನು ಆ ಜಾಗದಿಂದ ಕದಲಿಸಲು ಸಾಧ್ಯವಾಗಿರಲಿಲ್ಲ. ಕೊನೆಗೆ ಬಸವಳಿದು ಬಿದ್ದ. ಹನುಮಂತನ ಕೋಪವನ್ನು ಇಳಿಸಲು ಶ್ರೀರಾಮನು ಅವನು ಕೈಲಾಸದಿಂದ ತಂದ ಲಿಂಗವನ್ನೂ ಜೊತೆಯಾಗಿಯೇ ಇರಿಸಿ ಆ ಲಿಂಗಕ್ಕೆ ಪ್ರಥಮ ಪೂಜೆ ಸಲ್ಲಿಸಬೇಕು ಎಂದು ಅಣತಿ ನೀಡಿದ. ಸೀತೆ ನಿರ್ಮಿಸಿದ್ದ ಶಿವಲಿಂಗಕ್ಕೆ ರಾಮಲಿಂಗಂ ಎಂದು ಹೆಸರು, ಹನುಮಂತ ಕೈಲಾಸದಿಂದ ತಂದ ಮೂರ್ತಿಗೆ ವಿಶ್ವಲಿಂಗಂ ಎಂದು ಹೆಸರು. ಶ್ರೀರಾಮನ ಆದೇಶದಂತೆ ಇಂದಿಗೂ ವಿಶ್ವಲಿಂಗಂಗೆ ಮೊದಲ ಪೂಜೆ ಸಲ್ಲುತ್ತದೆ. ರಾಮನಾಥಸ್ವಾಮಿ ದೇವಾಲಯ ತ್ರೇತಾಯುಗದಿಂದಲೂ ಇತ್ತು ಎಂದು ಸ್ಥಳಪುರಾಣ ಹೇಳುತ್ತದೆ. ಆರಂಭದಲ್ಲಿ ರಾಮನಾಥಸ್ವಾಮಿ ದೇವಾಲಯ ಹುಲ್ಲಿನ ಸೂರಿನ ಪುಟ್ಟ ದೇವಾಲಯವಾಗಿತ್ತು. ಶತಮಾನಗಳಿಂದ ಹಲವಾರು ರಾಜರು ಈ ದೇವಾಲಯವನ್ನು ಕಟ್ಟಿ ಬೆಳೆಸಿದರು. 12ನೆಯ ಶತಮಾನದಲ್ಲಿ ಪಾಂಡ್ಯ ದೊರೆಗಳು ಇದನ್ನು ಪುನರ್ನಿರ್ಮಿಸಿದ್ದರು. ಜಾಫ್ನಾ ರಾಜ್ಯದ ಜಯವೀರ ಚಿಂಕೈರಿಯನ್ ಮತ್ತು ಅವನ ಮಗ ಗುಣವೀರ ಚಿಂಕೈರಿಯನ್ ಇದರ ಗರ್ಭಗುಡಿಯ ಪುನರ್ನಿರ್ಮಾಣ ಮಾಡಿದ್ದರು. 17ನೆಯ ಶತಮಾನದಲ್ಲಿ ದಳವಾಯಿ ಸೇತುಪತಿ ಪೂರ್ವದ ಗೋಪುರವನ್ನು ನಿರ್ಮಿಸಿದ್ದರು. 18ನೆಯ ಶತಮಾನದಲ್ಲಿ ಮುತ್ತುರ ಮಾಲಿಂಗ ಸೇತುಪತಿ ಈಗಿನ ಬೃಹತ್ ಕಾರಿಡಾರ್ನ ನಿರ್ಮಾಣವನ್ನು ಮಾಡಿದ್ದಾರೆ. ದೇವಾಲಯದ ಒಳಗೆ ರಾಮನಾಥಸ್ವಾಮಿ ಪರ್ವತವರ್ಧಿನಿ ಅಂದರೆ ಪಾರ್ವತಿ ವಿಶಾಲಾಕ್ಷಿಯರ ಗುಡಿಗಳಿವೆ. ಉತ್ಸವ ಮೂರ್ತಿಗಳು, ಶಯನಗೃಹ, ವಿಷ್ಣು ಮತ್ತು ಗಣೇಶರಿಗೆ ಪ್ರತ್ಯೇಕ ಗುಡಿಗಳಿವೆ. ದೇವಾಲಯದ ಒಳಗೆ ಅನುಪ್ಪು ಮಂಡಂ, ಶುಕ್ರವಾರ ಮಂಟಪಂ, ಸೇತುಪತಿ ಮಂಟಪಂ, ಕಲ್ಯಾಣ ಮಂಟಪಂ, ನಂದಿ ಮಂಟಪಂ ಎಂಬ ಸಭಾಂಗಣಗಳಿವೆ. ರಾಮೇಶ್ವರಂ ದ್ವೀಪದ ಸುತ್ತ 64 ತೀರ್ಥಗಳಿವೆ. ಸ್ಕಾಂದ ಪುರಾಣದ ಪ್ರಕಾರ ಇವುಗಳಲ್ಲಿ 24 ತೀರ್ಥಗಳಿಗೆ ಅಪೂರ್ವ ಧಾರ್ಮಿಕ ಮಹತ್ವ ಇದೆ. ಈ ತೀರ್ಥಯಾತ್ರೆಗಳಿಗೆ ಈ ತೀರ್ಥಗಳ ಸ್ನಾನ ಮಾಡುವುದೇ ರಾಮೇಶ್ವರಂ ಯಾತ್ರೆಯ ಮುಖ್ಯ ಧ್ಯೇಯವಾಗಿರುತ್ತದೆ. ಈ ತೀರ್ಥಗಳಲ್ಲಿ ಸರ್ವಪ್ರಥಮ ಸ್ಥಾನ ಅಗ್ನಿತೀರ್ಥಂಗೆ ಸಲ್ಲುತ್ತದೆ. ಬಂಗಾಳ ಅಖಾತದ ಒಂದು ಭಾಗವಾಗಿರುವ ಉಪ್ಪು ನೀರಿನ ಕುಂಡ ಇದು. ದೇವಾಲಯದಿಂದ 100 ಮೀಟರ್ ದೂರದಲ್ಲಿರುವ ಈ ತೀರ್ಥದಲ್ಲಿ ಶ್ರೀರಾಮ ಬ್ರಹ್ಮಹತ್ಯೆಯ ಪಾಪ ತೊಳೆಯಲು ಪವಿತ್ರ ಸ್ನಾನ ಮಾಡಿದ್ದ. ತೀರ್ಥಯಾತ್ರಿಗಳು ಅಗ್ನಿತೀರ್ಥದಲ್ಲಿ ಮೊದಲು ಮುಳುಗೆದ್ದ ಬಳಿಕವೇ ದೇವಾಲಯವನ್ನು ಪ್ರವೇಶಿಸಬೇಕು. 22 ತೀರ್ಥಗಳು ರಾಮೇಶ್ವರಂ ದೇವಾಲಯದ ಒಳಗೇ ಇದೆ. ಈ 22 ತೀರ್ಥಗಳು ಶ್ರೀರಾಮನ ಬತ್ತಳಿಕೆಯಲ್ಲಿದ್ದ 22 ಬಾಣಗಳನ್ನು ಸೂಚಿಸುತ್ತದೆ. ಅಗ್ನಿತೀರ್ಥಂನ ಸ್ನಾನದ ಬಳಿಕ ಈ 22 ತೀರ್ಥಗಳ ಸ್ನಾನ ಮಾಡಬೇಕು. ಈ ತೀರ್ಥ ಸ್ನಾನದ ಬಳಿಕವೇ ರಾಮನಾಥಸ್ವಾಮಿಯ ದರ್ಶನ ಭಾಗ್ಯ ಸಿಗುತ್ತದೆ. ಮಂದಿರದ ಒಳಗೆ ವಿಭೀಷಣನು ಸ್ಥಾಪಿಸಿದ್ದ 9 ಚಿಕ್ಕ ಚಿಕ್ಕ ಜ್ಯೋತಿರ್ಲಿಂಗಗಳೂ ಇವೆ.
ಧನುಷ್ಕೋಟಿ ಸಮುದ್ರ ತೀರ ಮೈಲುಗಟ್ಟಲೆ ಉದ್ದಕ್ಕೆ ಹರವಿಕೊಂಡಿರುವ ಬಿಳಿ ಮರಳಿನ ವಿಸ್ತಾರ. ಈ ಸಮುದ್ರ ತೀರದಲ್ಲಿ ಸಮುದ್ರ ಸ್ನಾನ ಮಾತ್ರ ಬಹಳ ಅಪಾಯಕಾರಿ. ಹನುಮಾನ್ ದೇವಾಲಯ ರಾಮೇಶ್ವರದ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಹನುಮಂತ ತನ್ನ ಪಂಚಮುಖಿ ಅವತಾರವನ್ನು ತೋರಿಸಿದ್ದ ಎನ್ನುತ್ತಾರೆ. ಮಂದಿರದ ಒಳಗೆ ಕೇಸರಿ ಬಣ್ಣದಲ್ಲಿ ಮುಳುಗಿದ ಹನುಮಂತನ ವಿಗ್ರಹವಿದೆ. ಇದರ ಸಮೀಪದಲ್ಲೇ ನೀರಿನಲ್ಲಿ ತೇಲುವ ಕಲ್ಲುಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ. ಶ್ರೀರಾಮನ ವಾನರ ಪಡೆ ನಿರ್ಮಿಸಿದ್ದ ಸೇತುವೆಯ ಕಲ್ಲುಗಳು ಇವು ಎಂದು ನಂಬಿಕೆ ಇದೆ. ಶ್ರೀರಾಮ ಸೇತು ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ. ಪಂಬನ್ ದ್ವೀಪದಿಂದ ಇದು ಶ್ರೀಲಂಕೆಯ ಮನ್ನಾರ್ ತನಕ ಸಾಗುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮನ ವಾನರ ಪಡೆ ನಿರ್ಮಿಸಿದ್ದ ಸೇತುವೆಯ ಅವಶೇಷ ಇದು. ಗಂಧಮಾದನ ಪರ್ವತ ಪಾಂಬನ್ ದ್ವೀಪದ ಬೆಟ್ಟ. ಈ ಬೆಟ್ಟದಿಂದಲೇ ಹನುಮಂತ ಲಂಕಾಪುರಿಗೆ ನೆಗೆದಿದ್ದ ಎನ್ನುತ್ತದೆ ಸ್ಥಳ ಪುರಾಣ. ಹೀಗೆ ಶ್ರೀರಾಮನು 2 ಲಿಂಗವನ್ನು ಸ್ಥಾಪಿಸಿ ಪೂಜೆ ಅರ್ಚನೆಯನ್ನು ಮಾಡಿ ರಾವಣನ ವಿರುದ್ಧ ದಿಗ್ವಿಜಯ ಹೊಂದಿದನು. ಶ್ರೀರಾಮೇಶ್ವರ ಜ್ಯೋತಿರ್ಲಿಂಗಕ್ಕೆ ಅತಿ ವಿಶಾಲವಾದ, ಅತಿ ಭವ್ಯವಾದ, ಅತಿ ಸುಂದರವಾದ ಮಂದಿರವನ್ನು ಕಟ್ಟಿದ್ದಾರೆ. ಈ ಮಂದಿರ ಜಗದಲ್ಲಿಯೇ ವಾಸ್ತುಶಿಲ್ಪದ ಅತಿಶಯ ಶ್ರೇಷ್ಠ ದರ್ಜೆಯ ಮಾದರಿಯಾಗಿದೆ. ಉಸುಕಿನ ದಿಬ್ಬದ ಮೇಲೆಯೇ ಈ ಮಂದಿರವನ್ನು ಕಟ್ಟಿದ್ದಾರೆ. ಅತ್ಯಂತ ಪ್ರೇಕ್ಷಣೀಯ, ದರ್ಶನೀಯ ಮತ್ತು ಸಾಕ್ಷಾತ್ಕಾರದ ಸ್ಥಾನ ಇದಾಗಿದೆ. ಶ್ರೀರಾಮೇಶ್ವರ ಮಂದಿರ ಭವ್ಯ ದಿವ್ಯ ಪ್ರವೇಶದ್ವಾರ ಗೋಪುರವು 10 ಅಂತಸ್ತಿನಿಂದ ಕೂಡಿದೆ. ಕಟ್ಟಿದ ಕೆಲಸ, ಅದರ ಮೇಲಿರುವ ಮೂರ್ತಿ, ನಕ್ಷೆ, ಜನಮನ ಸೂರೆಗೊಳ್ಳುತ್ತದೆ. ಪರಮೇಶ್ವರನ ವಿರಾಟ್ ಸ್ವರೂಪ ದರ್ಶನ ಪ್ರತಿಯೊಬ್ಬರಿಗೂ ಇಲ್ಲಿ ಆಗುತ್ತದೆ. ಭಾವಿಕರು ಅಂತಃಕರಣದಿಂದ ಪುಲಕಿತರಾಗುತ್ತಾರೆ. ಮಂದಿರದ ಎತ್ತರ ವಿಶಾಲ ಶಿಲಾಸ್ತಂಭದ ಮೇಲೆ ಸುರೇಖಾ ಚಿತ್ರಗಳನ್ನು ಕೆತ್ತಿದ್ದಾರೆ. ದೊಡ್ಡ ದೊಡ್ಡ ಕಲ್ಲಿನ ಆನೆಗಳನ್ನು ನಿಲ್ಲಿಸಿದ್ದಾರೆ. ಪ್ರಚಂಡ ಗಟ್ಟಿಮುಟ್ಟಿಯಾದ ಕಲ್ಲಿನಿಂದ ಕಟ್ಟಿದ್ದಾರೆ. ಉಸುಕಿನ ಮೇಲೆ ಹೀಗೆ ಭವ್ಯವಾಗಿ ಕಟ್ಟಿರುವುದನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತದೆ. ಸುವರ್ಣ ಮಂಡಿತ ಒಂದು ಸ್ತಂಭದ ಮೇಲೆ 13 ಫೀಟ್ ಎತ್ತರದ ಒಂದು ಆನೆಯನ್ನು ಕೆತ್ತಿದ್ದಾರೆ. ಕಲ್ಲಿನಲ್ಲಿ ಅತಿ ಭವ್ಯವಾದ ಒಂದು ದೊಡ್ಡ ನಂದಿಯೂ ಇದೆ. ರಾಮೇಶ್ವರನ ಮುಖ್ಯ ಮಂದಿರದ ಬದಿಗೆ ಪಾರ್ವತಿಯ, ಸಂತಾನ ಗಣಪತಿ, ವೀರಭದ್ರ, ಹನುಮ, ನವಗ್ರಹ ಇತ್ಯಾದಿ ಅನೇಕ ಮಂದಿರಗಳು ಇದೆ. ಮುಖ್ಯ ಮಂದಿರದಿಂದ 2 ಕಿಲೋಮೀಟರ್ ದೂರದಲ್ಲಿ ಗಂಧಮಾದನ ಪರ್ವತ ಇದ್ದು ಅದರಲ್ಲಿ ಒಂದು ಕೋಟೆಯನ್ನೂ ಕಟ್ಟಿದ್ದಾರೆ. ಅಲ್ಲಿ ರಾಮ ಮಂದಿರ, ರಾಮನ ಉಯ್ಯಾಲೆ, ವಿಭೀಷಣನ ಮಂದಿರ ಇತ್ಯಾದಿ ಪ್ರೇಕ್ಷಣೀಯ ಸ್ಥಳಗಳಿವೆ. ಈ ಮಣ್ಣಿನ ಪ್ರದೇಶವು ಉದ್ಯಾನವನದಿಂದ ಕಂಗೊಳಿಸಿ ನಂದನವನವಾಗಿದೆ. ಇಲ್ಲಿ ರಾಮತೀರ್ಥ, ಸೀತಾಕುಂಡ, ಜಟಾತೀರ್ಥ, ಲಕ್ಷ್ಮಣತೀರ್ಥ, ಕಪಿತೀರ್ಥ, ಬ್ರಹ್ಮಕುಂಡ, ವಿಷ್ಣುತೀರ್ಥ, ಗಾಲವತೀರ್ಥ, ಮಂಗಳತೀರ್ಥ, ಕೋದಂಡರಾಮತೀರ್ಥ, ಪಾಂಡವತೀರ್ಥ ಇತ್ಯಾದಿ 24 ತೀರ್ಥಗಳು ಇವೆ. ಇವೆಲ್ಲವುಗಳ ನೀರು ಸಿಹಿಯಾಗಿದ್ದು ಪ್ರತ್ಯೇಕ ತೀರ್ಥಗಳ ರುಚಿ ಬೇರೆ ಬೇರೆಯೇ ಆಗಿರುತ್ತದೆ. ಇವುಗಳೆಲ್ಲವುಗಳಿಗೆ ಬೇರೆ ಬೇರೆಯಾದ ಕಥಾಪುರಾಣವೇ ಇದೆ. ದಕ್ಷಿಣ ಭಾರತದ ಕೊನೆಯ ತುದಿಯಲ್ಲಿ ಆಗ್ನೇಯ ದಿಕ್ಕಿಗೆ ಪ್ರಸಿದ್ಧ ರಾಮೇಶ್ವರವು ಸಮುದ್ರ ದಂಡೆಯ ಮೇಲೆ ಇರುತ್ತದೆ. ಕಾಶಿಯಲ್ಲಿ ಬಿಂದು ಮಾಧವನ ಹತ್ತಿರ ಸ್ನಾನ ಮಾಡಿ ಅಲ್ಲಿ ಗಂಗೆಯ ನೀರನ್ನು ರಾಮೇಶ್ವರಕ್ಕೆ ತೆಗೆದುಕೊಂಡು ಬಂದು ಧನುಷ್ಕೋಟಿ ಸೇತು ಮಾಧವ ತೀರ್ಥದಲ್ಲಿ ಸ್ನಾನ ಮಾಡಿ ಅನಂತರ ರಾಮೇಶ್ವರನಿಗೆ ಅರ್ಪಿಸುತ್ತಾರೆ. ಸೇತು ಮಾಧವನ ಉಸುಕನ್ನು ಪ್ರಯಾಗದ ವೇಣಿ ಮಾಧವನಿಗೆ ತ್ರಿವೇಣಿ ಸಂಗಮದಲ್ಲಿ ಸಮರ್ಪಣೆಯನ್ನು ಮಾಡುತ್ತಾರೆ. ಅಲ್ಲಿಂದ ಗಂಗಾಜಲವನ್ನು ಮನೆಗೆ ಒಯ್ಯುತ್ತಾರೆ. ಸುತಾಮ್ರಪರ್ಣಿ ಜಲರಾಶಿಯೋಗೆ ನಿಬಧ್ಯ ಸೇತುಂ ವಿಶಿಖೈರ ಸಂಖ್ಯೆ ಶ್ರೀರಾಮಚಂದ್ರೇಣ ಸಮರ್ಪಿತಂ ತಂ ರಾಮೇಶ್ವರಾಖ್ಯಂ ನಿಯತಂ ನಮಾಮಿ. ಜಯ ರಾಮೇಶ್ವರ, ಜಯ ಜಯ ಶ್ರೀರಾಮೇಶ್ವರ. ಓಂ ನಮಃ ಶಿವಾಯ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.